ಆಗುತ್ತೆ ಹೊರತು ಯಾವುದೋ ಒಂದು ಉಪಾಯ ಹೊಳಿತಾ ಇಲ್ಲ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಅಜಯ್, ಬನ್ನಿ ಒಳಗಡೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಏನೋ ಅರ್ಜೆಂಟ್ ಕೆಲಸ ಇದೆ, ಮನೆ ಹತ್ರ ಬರಬೇಕು ಅಂತ ಹೇಳಿದ್ರಲ್ಲ. ಹೌದು ಅಜಯ್. ಮೇಡಮ್, ಎನಿ ಪ್ರಾಬ್ಲಮ್? ಹೇಳಿ, ಏನಾದರೂ ಹೆಲ್ಪ್ ಬೇಕಿತ್ತಾ? ಅಜಯ್, ಅದು ನಾನು 1 ತಿಂಗಳ ರಜದಲ್ಲಿದ್ದೀನಿ. ಯಾಕೆ ಮೇಡಮ್, ಮೈಯಲ್ಲಿ ಹುಷಾರಿದೆ ತಾನೇ? ಅಂಥದ್ದೇನೂ ಇಲ್ಲ ಅಜಯ್, ಆದರೆ 1 ತಿಂಗಳ ರಜಾ ನೆಪಕ್ಕೆ ಮಾತ್ರ. ಆ 1 ತಿಂಗಳಲ್ಲಿ ಒಬ್ಬರಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಮನೆಯಲ್ಲಿ ಇದ್ಕೊಂಡೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕು ಅಂತ. ಮೇಡಮ್, ನಿಮ್ಮ ನಿರ್ಧಾರ ಸರಿಯಾಗೇ ಇರುತ್ತೆ. ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಅಜಯ್. ಮುಖ್ಯವಾದ ವಿಷಯ ಏನಂದ್ರೆ, ನೀವು ಕೂಡ ರಜದಲ್ಲೇ ಇರಬೇಕಾಗುತ್ತೆ. ಮೇಡಮ್, ನಾನು ಕೂಡ ರಜದಲ್ಲಿ ಇರಬೇಕಾ? ಹೌದು ಅಜಯ್, ನೀವು ಕೂಡ ಮನೆಯಲ್ಲೇ ಇದ್ದು ಕೆಲಸ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಯಾಕಂದ್ರೆ ನೀವೇನಾದರೂ ಹೊರಗಡೆ ನಮ್ಮ ಮನೆ ಹತ್ರ ಇರೋದನ್ನ ಯಾರಾದರೂ ಗಮನಿಸಿ ನೀವು ಕ್ರೈಮ್ ಬ್ರಾಂಚಿಂದ ನಮ್ಮನೆ ಡ್ಯೂಟಿ ಮೇಲೆ ಇದ್ದೀರಾ ಅಂತ ಗೊತ್ತಾಯ್ತು ಅಂದ್ರೆ ನಾನು ಯಾರು ಅಂತ ಆ ಕಿರಾತಕರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ ಅಜಯ್. ನೀವು ಒಂದು ಕೆಲಸ ಮಾಡಿ, ಸ್ಟೇಷನಲ್ಲಿ ಬೇಕಾದರೆ ಡ್ಯೂಟಿ ಮಾಡಿ, ಏನು ತೊಂದರೆ ಇಲ್ಲ. ಬಟ್ ಇಲ್ಲಿ ಯಾರ ಕಣ್ಣಿಗೂ ಬೀಳದೇ ಇರೋ ಹಾಗೆ ಇದ್ರೆ ಸಾಕು. ಮೇಡಮ್, ಅದು ಹೇಗೆ ಸಾಧ್ಯ? ನಾನಿರೋದೇ ನಿಮ್ಮ ಸೇಫ್ಟಿಗೋಸ್ಕರ ಅಲ್ವಾ? ಅಂಥದ್ರಲ್ಲಿ ನಿಮ್ಮನ್ನ ಹೀಗೊಬ್ಬರನ್ನೇ ಬಿಟ್ಟು ಅದು ಮನೆಯಲ್ಲಿನೇ ಕೂತ್ಕೊಂಡು ಯಾವುದೋ ಒಂದು ಪರಿಹಾರನ ಕಂಡು ಹಿಡಿತೀರಿ ಅಂತ ಹೇಳ್ತಿದ್ದೀರಾ? ಹಾಗಿದ್ಮೇಲೆ ನಿಮ್ಮ ಮನೆಗೆ ಟೈಟ್ ಸೆಕ್ಯೂರಿಟಿ ಬೇಕು ಮೇಡಮ್. ಅಜಯ್, ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ. ಆದರೆ ನಾನು ಅನ್ಕೊಂಡಿರೋ ಕೆಲಸ ಆಗೋವರೆಗೂ ಯಾರಿಗೂ ನನ್ನ ಬಗ್ಗೆ ಗೊತ್ತಾಗಬಾರ್ದು ಅನ್ನೋದು ಅಷ್ಟೇ. ನೀವೇನಾದರೂ ಟೈಟ್ ಸೆಕ್ಯೂರಿಟಿ ಅರೇಂಜ್ ಮಾಡಿದ್ರು ನಾನು ಏನು ಮಾಡ್ಬೇಕಂತಿದ್ದೀನೋ ಅದು ಯಾವ ಕೆಲಸನೂ ಆಗಲ್ಲ. ಮೇಡಮ್, ಯಾಕೋ ನೀವು ತುಂಬಾ ರಿಸ್ಕ್ ತಗೊಳ್ತಾ ಇದ್ದೀರಿ ಅನ್ಸುತ್ತೆ. ಏನು ಮಾಡೋದು ಅಜಯ್, ಕೆಲವೊಂದನ್ನ ಪಡ್ಕೋಬೇಕು ಅಂದರೆ ಜೀವನದಲ್ಲಿ ಇಂಥ ರಿಸ್ಕ್ಗಳನ್ನು ತಗೊಳ್ಬೇಕಾಗುತ್ತೆ. ನಾನು ಜೀವನದಲ್ಲಿ ತುಂಬ ಕಷ್ಟ ಸುಖಗಳನ್ನು ಅನುಭವಿಸಿದ್ದೀನಿ. ಅದ್ರ ಮುಂದೆ ಇದು ಯಾವ ಲೆಕ್ಕನೂ ಇಲ್ಲ ಬಿಡಿ. ಮೇಡಮ್, ನಿಮ್ಮ ಡ್ಯೂಟಿನ ನೀವು ಹೇಳ್ತೀರಾ, ನಾನು ಒಪ್ಕೋತೀನಿ. ಆದರೆ ನನ್ನ ಡ್ಯೂಟಿ ನಿಮ್ಮನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋದು. ಅದಕ್ಕೆ ನೀವು ಹೇಳಿರೋ ಪ್ರಕಾರ ನಾನು ಈ ಮನೆಗೆ ಬರೋದಿಲ್ಲ, ಒಪ್ತೀನಿ. ಈ ಮನೆ ಸುತ್ತಮುತ್ತ ನಾನು ತಿರುಗ್ತಾನೆ ಇರ್ತೀನಿ ಮೇಡಮ್. ಯಾಕಂದ್ರೆ ನಿಮ್ಮೊಬ್ಬರನ್ನೇ ಈ ಥರ ಕಷ್ಟದಲ್ಲಿ ಸಿಲುಕಿಸಿ ನಾವು ಸುಮ್ಮನೆ ಕೂರೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಮೇಡಮ್. ಅಜಯ್, ನೀವು ಹೇಳೋದು ಸರಿಯಾಗೇ ಇದೆ. ಆದರೆ ನಾನು ಮಟ್ಟ ಹಾಕ್ತಾ ಇರೋದು ಸಾಮಾನ್ಯದವರಲ್ಲ, ನರರಾಕ್ಷಸರು. ಅವರಿಗೇನಾದರೂ ನಾವು ಅವ್ರ ವಿರುದ್ಧ ಮಾಡ್ತಾ ಇರೋ ಪ್ಲಾನ್ ಅಂತ ಗೊತ್ತಾದ್ರೆ ನಮ್ಮಲ್ಲಿ ಯಾರನ್ನೂ ಕೂಡ ಬಿಡಲ್ಲ. ಅಜಯ್, ನಾನು ಹೇಳ್ತಾ ಇರೋದು ನಿಮ್ಮ ಸೇಫ್ಟಿ, ನನ್ನ ಸೇಫ್ಟಿಗೋಸ್ಕರನೇ. ಸ್ವಲ್ಪ ದಿನದಲ್ಲಿ ಈ ಕೆಲಸನ ಪೂರ್ಣ ಮಾಡ್ತೀನಿ. ಮೇಡಮ್, ನೀವು ಹೇಳೋದಕ್ಕೆಲ್ಲ ನಾನು ಒಪ್ಕೋತೀನಿ. ಆದರೆ ನಾವು ಹೇಳೋದಕ್ಕೆ ನೀವು ಒಂಚೂರು ಒಪ್ಕೊಂಡು ಪರ್ಮಿಷನ್ ಕೊಡಬೇಕು ಅಂತ. ಏನು ಒಪ್ಕೊಂಡು ಪರ್ಮಿಷನ್ ಕೊಡಬೇಕು? ಏನಿಲ್ಲ ಮೇಡಮ್, ಈ ಮನೆಯಲ್ಲಿ ನಿಮ್ಮ ಸೇಫ್ಟಿಗೋಸ್ಕರ ತುಂಬ ಸೂಕ್ಷ್ಮವಾಗಿರುವಂಥ ಕೆಲವೊಂದು ಕ್ಯಾಮ್ರಾಗಳನ್ನು ಅಳವಡಿಸ್ತೀನಿ. ಅವು ನಿಮಗೆ ತುಂಬ ಮುಖ್ಯ. ಅಜಯ್, ಹಾಗೂ CCTV ಇದೆ ಅಲ್ಲ, ಆ ಕ್ಯಾಮ್ರಾ ಯಾಕೆ ಬೇಕು? ನೋ ಮೇಡಮ್, ಈ CCTVನ ನಂಬ್ಕೊಂಡು ಕೂರಕ್ಕಾಗಲ್ಲ. ನಮ್ಮ ಗುಪ್ತ ಕ್ಯಾಮ್ರಾಗಳನ್ನು ಅಳವಡಿಸಿ ನೇರವಾಗಿ ನಮಗೆ ಎಲ್ಲ ಮಾಹಿತಿಯನ್ನು ಕೊಡೋ ಹಾಗೆ ಮಾಡ್ಕೋತೀವಿ. ನಿಮಗೇನಾದರೂ ತೊಂದರೆ ಆಗೋ ಹಾಗಿದ್ರೆ ಹಾಗೂ ಸ್ಟೇಷನು ಹತ್ರದಲ್ಲೇ ಇರೋದು, 1 ನಿಮಿಷದಲ್ಲಿ ಬಂದು ನಿಮ್ಮನ್ನ ಅಪಾಯದಿಂದ ಪಾರ್ ಮಾಡ್ತೀವಿ ಮೇಡಮ್. ಅಜಯ್, ಸುಮ್ಮನೆ ನೀವು ತೊಂದರೆ ತಗೋತಿದ್ದೀರಾ? ಅರೆ ಮೇಡಮ್, ಇದರಲ್ಲಿ ತೊಂದರೆ ಅಲ್ಲ. ನನ್ನ ಡ್ಯೂಟಿನ ನಾನು ನೀಟಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ ಅಜಯ್, ನಿಮ್ಗೆ ಹೇಗೆ ಬೇಕೋ ಹಾಗೆ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಹೇಗಾದರೂ ಮಾಡಿ ಪ್ರೀತಮನ ಕೈಯಲ್ಲಿರೋ ನನ್ನ ಗಂಡನ ಮನೆನ ಮೊದಲು ಕಿತ್ಕೊಂಡ್ರೆ ಅಲ್ಲಿಗೆ ಈ ಕೇಸ್ಗೆ ನ್ಯಾಯ ಸಿಗುತ್ತೆ. ಮೇಡಮರ, ಓ ಬಾ ಶರ್ಮಿಳಾ. ಮೇಡಮರ, ನಿಮಗ ಆ ದೇವರು ಚೆನ್ನಾಗಿ ಇಟ್ಟಿರ್ಲಿ. ನಮ್ಮ ಮನಿ ಇಲ್ಲ ಅಂದ್ಕೂಡ್ಲೆ ನನಗೊಂದು ಇರಾಕ ಮನಿನ ಕೊಡ್ತಿದ್ರಿ. ಮೇಡಮರ, ನೀವೇನು ಅನ್ಕೊಂತೀರೋ ಆ ಎಲ್ಲಾನು ದೇವರು ನಿಮಗ ಕರುಣಿಸ್ಲಿ. ನೀವು ಮಾಡಿರೋ ಉಪಕಾರ ನನ್ನ ಜೀವ ಇರೋವರೆಗೂ ಮರೆಯಂಗಿಲ್ಲ ಮೇಡಮ್. ಶರ್ಮಿಳಾ, ಅಂಥದ್ದೇನು ದೊಡ್ಡ ಕೆಲಸ ನಾನು ಮಾಡಿಲ್ಲ. ಮನೆ ಇಲ್ದವ್ರಿಗೆ ಮನೆ ಕೊಡ್ಸಿದ್ದೀನಿ ಅಷ್ಟೇ. ಅದು ಗೌರ್ಮೆಂಟ್ ಫೆಸಿಲಿಟೀಸ್ ನಿಮ್ಮಂಥವ್ರಿಗೆ ಸಿಗಬೇಕಾಗಿತ್ತು, ಕೊಡ್ಸಿದ್ದೀನಿ. ಅದರಲ್ಲಿ ಏನೂ ದೊಡ್ಡ ವಿಷಯ ಇಲ್ಲ ಅಲ್ರಿ ಮೇಡಮರ. ಮನಿ ಇಲ್ದವ್ರಿಗೆ ಮನಿ ಅಂತ ಹೇಳಿ ಅಂತಾರ್ರಿ. 2-3 ಮನಿ ಇದ್ದವ್ರಿಗೆ ಮತ್ತು ಮನಿ ಸಿಗೋದು. ನಮ್ಮಂಥ ಬಡವರು ಬರೀ ಮನಿ ಇಲ್ಲ ಇಲ್ಲ ಅಂದ ಬಾಡಿಗೆ ಮನೆಯಾಗ ಸತ್ತು ಹೋಗೋದು ಒಂದಿನ ಅನ್ಕೊಂಡಿದ್ದೆ. ಆದ್ರೆ ನನ್ನ ಅನಿಸಿಕೆನ ನೀವು ಸುಳ್ಳು ಮಾಡಿದ್ರಿ. ಶರ್ಮಿಳಾ, ಆಯ್ತು ಹೋಗು,
ಏನಾದ್ರೂ ಮಾಡು, ಇಬ್ರು ನಾಷ್ಟ ಮಾಡೋಣ ಅಂದಂಗ ನಾಷ್ಟ ಏನ್ ಮಾಡ್ಲಿರಿ ಮೇಡಮ್? ನಾಷ್ಟ ಏನಾದ್ರೂ ಮಾಡು, ಆದ್ರ ಮಧ್ಯಾಹ್ನ ಅಡಿಗೆ ಮಾತ್ರ ಹಬ್ಬದ ಊಟ ಮಾಡ. ಹಬ್ಬದ ಊಟನಾ? ಹಾ ಶರ್ಮಿಳಾ, ಇವತ್ತು ಯಾವ ಹಬ್ಬನೂ ಇಲ್ಲಲ್ಲ ಮೇಡಮ್? ಹೌದು, ಇವತ್ತ ಯಾವ ಹಬ್ಬನೂ ಇಲ್ಲ. ಆದ್ರೆ ಇವತ್ತು ನಮ್ಮ ಮನೆಗೆ ವಿಶೇಷವಾದ ಒಬ್ಬ ಅತಿಥಿ ಬರಾತಾರ. ವಿಶೇಷವಾದ ಅತಿಥಿನ? ಮೇಡಮರ, ನಿಮಗ ವಿಶೇಷವಾದ ಅತಿಥಿ ಅಂದ್ರೆ ನಮಗೂ ವಿಶೇಷ ಅತಿಥಿನ ನೋಡ್ರಿ. ಬೇಕಾರ ಎಷ್ಟು ಚೆನ್ನಾಗಿ ಪಟ್ ಅಂತ ಅಡಿಗೆ ಮಾಡ್ತಾನೆ. ಥ್ಯಾಂಕ್ ಯು ಶರ್ಮಿಳಾ. ಎದಕ್ಕೆ ಥ್ಯಾಂಕ್ ಯು ರೀ? ನನ್ನ ಕರ್ತವ್ಯ ಅದ. ಸರಿ, ಹೋಗ್ ಮಾಡು. ಅಜಯ್, ಹಾ ಮೇಡಮ್. ಅದೇನೋ ಕ್ಯಾಮ್ರಾ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರಲ್ರಿ, ಇವಾಗಲೇ ಮಾಡಿ. ಮಧ್ಯಾಹ್ನ ಮನೆ ಹತ್ರ ಬರೋದಕ್ಕೆ ಹೋಗಬೇಡಿ. ಮಧ್ಯಾಹ್ನ ಮನೆ ಹತ್ರ ಬರಬಾರ್ದಾ? ಯಾಕೆ ಮೇಡಮ್? ಯಾಕಂದ್ರೆ ಮನೆಗೊಬ್ರು ವಿಶೇಷವಾದ ಅತಿಥಿ ಬರೋರಿದ್ದಾರೆ. ಅವ್ರು ಬಂದಾಗ ನೀವಿಲ್ಲೆಲ್ಲಿ ಕಾಣಿಸ್ಕೋಬಾರ್ದು. ಮೇಡಮ್, ಆ ವಿಶೇಷವಾದ ಅತಿಥಿ ಯಾರು ಅಂತ ತಿಳ್ಕೋಬಹುದಾ? ಶಿಕ್ಷಕರ, ಪ್ರೇಮಾನ್ ಮನೆಗೆ ಬರುವಂತ ಆ ವಿಶೇಷವಾದ ಅತಿಥಿ ಯಾರು ಅಂತ ನಿಮಗೆ ಗೊತ್ತಿರಬೇಕಲ್ಲ? ಹೌದಲ್ಲ ಸ್ನೇಹಿತರೆ? ನಮ್ಮ ಮನೆಗೆ ಬರಾತಿರೋ ಆ ವಿಶೇಷ ವ್ಯಕ್ತಿ ಹೆಸರು ನಿಮಗೇನಾದ್ರೂ ಗೊತ್ತಿದ್ರೆ ಶಿಕ್ಷಕರ ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಪ್ಲೀಸ್ ಸ್ನೇಹಿತರೆ, ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡ್ರಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಿ, ಪ್ಲೀಸ್ ನಮ್ಮ ಹಳ್ಳಿ ಕಿಡ್ಡಿ ಕಾಮಿಡಿ ಕಾರ್ಟೂನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸ್ನೇಹಿತರೆ, ಪ್ಲೀಸ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಮೇಡಮ್, ನಮ್ಮ ವೀಕ್ಷಕರು ಕಮೆಂಟ್ ಮಾಡಿ ತಿಳಿಸಿಂದ ಆ ವಿಶೇಷ ವ್ಯಕ್ತಿ ಯಾರು ಅಂತ ತಿಳ್ಕೊತೀನಿ. ಆದಷ್ಟು ಬೇಗ ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿ ನಾನು ಹೋಗ್ತೇನೆ ರೀ ಮೇಡಮ್. ಓಕೆ. ಮೇಡಮ್, ಎಲ್ಲ ಕಡೆನೂ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ. ಮೇಡಮ್, ಒಂದು ಮಾತು, ಇಲ್ಲಿ ಜನ ಅಷ್ಟೊಂದು ಒಳ್ಳೆಯವರಲ್ಲ. ನೀವು ಸ್ವಲ್ಪ ಹುಷಾರಿಂದ ಇದ್ರೆ ತುಂಬಾ ಒಳ್ಳೇದು ಮೇಡಮ್. ಹೌದು ಅಜಯ್, ನೀವು ಹೇಳ್ತಾ ಇರೋದು ನಿಜಾನೇ. ನನ್ನ ಪ್ರೀತಿಯ ವೀಕ್ಷಕರು ಇಷ್ಟೊಂದು ಕಮೆಂಟ್ ಅಲ್ಲಿ ನನಗೆ ತುಂಬಾನೇ ಧೈರ್ಯ ತುಂಬಿದ್ದಾರೆ. ಆ ಎಲ್ಲ ಕಮೆಂಟ್ ಓದಿ ನನಗಂತೂ ತುಂಬಾ ಖುಷಿ ಆಯ್ತು. ಇಷ್ಟೊಂದು ಜನರ ಹಾರೈಕೆ ನನ್ನ ಮೇಲೆ ಇರುವಾಗ ನನಗೆ ಯಾವ ತೊಂದರೆನೂ ಆಗಲ್ಲ. ಮೇಡಮ್ ಅವರೇ, ನಾಷ್ಟಾ ರೆಡಿ ಆಗೈತ್ರಿ. ಅಡಿಗೆನೂ ಇನ್ನೊಂದು ಅರ್ಧ ತಾಸೊಳಗೆ ರೆಡಿ ಆಗ್ಬಿಡ್ತೈತಿ. ಶರ್ಮಿಳಾ, 3 ಪ್ಲೇಟಿಗೆ ನಾಷ್ಟಾ ಹಾಕೊಂಡ್ ಬರ್ರಿ. 3 ಪ್ಲೇಟಿಗೆ ಹಾಕೊಂಡ್ ಬರ್ಬೇಕಾ ಮೇಡಮ್? ಮೇಡಮ್ ಅವರೇ, ನಾವಿಬ್ರೇ ದೇವಲ್ರಿ. ಅಜಯ್ ಅವರೇ, ಈ ಶರ್ಮಿಳಾ ಕೆಲಸ ಮಾಡಕತ್ಲಂದ್ರೆ ನಾಷ್ಟಾನ ಮಾಡೋದಿಲ್ರಿ. ಅದಕ್ಕೆ ಆಕಿಗೂ ಸೇರಿಸಿ 3 ಜನಕ್ಕೆ ಹಾಕೊಂಡ್ ಬಾ ಅಂದೆ. ಮೇಡಮ್ ಅವರೇ, ನಿಮ್ಮ ಮನೆ ಕೆಲಸ ಮಾಡುವಂತ ನಮ್ಮ ಮೇಲೆನ ಇಷ್ಟೊಂದು ಕಾಳಜಿ ತೋರಿಸ್ತಿರಲ್ಲ, ನಾಳೆ ನಿಮ್ ಗಂಡ ಆಗೋರ್ನ ಇನ್ನೆಷ್ಟು ಕಾಳಜಿಯಿಂದ ನೋಡ್ಕೋತಿರೋ ಏನೋ. ಒಟ್ನಲ್ಲಿ ಆ ಯಪ್ಪ ಮಾತ್ರ ತುಂಬಾ ಪುಣ್ಯ ಮಾಡಿರ್ತಾನ್ರಿ. ಹೌದು ನೋಡ್ರಿ ಶರ್ಮಿಳಾ, ನಿಮ್ಮ ಮಾತಿಗೆ ನಾನು ಒಪ್ತೇನೆ. ನಮ್ಮ ಮೇಡಮ್ ಗಂಡ ಆಗೋರು ಒಂದೇ ಜನ್ಮದಾಗ ಅಲ್ರಿ, 7 ಜನ್ಮಕ್ಕೂ ತುಂಬಾ ಪುಣ್ಯ ಮಾಡೇ ಬಂದಿರ್ತಾರ. ಇದೆಲ್ಲ ಮಾಡ್ತಾ ಇರೋದು ನನ್ನ ಗಂಡನಿಗೋಸ್ಕರನೇ. ಒಟ್ನಾಗ ನನ್ನ ಗಂಡ ಕಷ್ಟಪಟ್ಟು ಸಂಪಾದನೆ ಮಾಡಿದಂತ ಈ ಮನಿನ ಆ ಕಿರಾತಕನ ಕೈಯಿಂದ ತಗೋತೇನೆ. ಯಾವತ್ತ ನನ್ನ ಗಂಡಗ ನ್ಯಾಯ ಸಿಗ್ತೈತಿ ಅವತ್ತ ಅವ್ರ ಮುಂದೆ ಹೋಗಿ ನಿಂತ್ಕೋತೇನೆ. ಯಾಕಂದ್ರೆ ನಾನು ಅವ್ರ ಮೇಲೆ ಸಂಶಯ ಪಟ್ಟು ಇಷ್ಟೆಲ್ಲ ಆಗಾಕ ಕಾರಣ ಆಗ್ಬಿಟ್ಟೆ. ಇದಕ್ಕೆಲ್ಲ ಪ್ರಾಯಶ್ಚಿತ ಆಗ್ಬೇಕಂದ್ರ ಅವ್ರು ಇಷ್ಟಪಟ್ಟು ತಗೊಂಡಿರುವಂತ ಈ ಮನಿನ ಅವರಿಗೆ ವಾಪಸ್ ಕೊಡಿಸೋದು. ಮೇಡಮ್ ಬರ್ರಿ, ಎಲ್ಲರೂ ಸೇರಿ ನಾಷ್ಟ ಮಾಡೋಣ್ರಿ. ಬನ್ನಿ ಅಜಯ್, ನೀವು ನಾಷ್ಟ ಮಾಡಿದ ತಕ್ಷಣನೇ ಹೊರಟು ಬಿಡಿ. ಶರ್ಮಿಳಾ, ನೀನು ಎಲ್ಲ ಅಡಿಗೆ ಮಾಡಿಟ್ಟು ಹೊರಟು ಬಿಡು. ಯಾಕಂದ್ರೆ ಮನೆಯಲ್ಲಿ ಯಾರು ಇರ್ಕೂಡ್ದು. ಮೇಡಮ್, ನಾನಿರಬಾರ್ದು, ಓಕೆ. ಶರ್ಮಿಳಾ ಇದ್ರೆ ಏನ್ ತೊಂದ್ರೆ? ಬೇಡ ಅಜಯ್, ನನಗೋಸ್ಕರ ನಾನು ಯಾರ ಜೀವನನೂ ಅಪಾಯದಲ್ಲಿ ಹಾಕೋದಕ್ಕೆ ತಯಾರಿಲ್ಲ. ನನ್ನ ಸೇಫ್ಟಿಗೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ನನ್ನ ಹತ್ರ ಇದೆ. ಆದ್ರೆ ಶರ್ಮಿಳಾಗೆ ಇದೆಲ್ಲ ಏನು ಗೊತ್ತಿಲ್ಲ. ಶರ್ಮಿಳಾ, ಆದಷ್ಟು ಬೇಗ ನೀವು ಹೊರಟ್ಬಿಡಿ. ಬನ್ನಿ ಅಜಯ್. ಓಕೆ ಮೇಡಮ್.